ಇದೆಲ್ಲ ಫಾರೆಸ್ಟ್ ಜಾಗ. ಇದೆಲ್ಲ ಫಾರೆಸ್ಟ್ ಇದು ಹೌದು ಹೌದು, ಇದು ಫಾರೆಸ್ಟ್ ಜಾಗ ಇದೆಲ್ಲ. ಈ ತರ ಶೆಡ್ ಐತಾ? ಇಲ್ಲಿ ಎಷ್ಟು ಶೆಡ್ಗಳೈತೆ, ಇಲ್ಲಿ ಎಷ್ಟು ಮನೆಗಳೈತೆ ನೋಡಿ. ಇಲ್ಲಿ ಎಲ್ಲಾದ್ರಲ್ಲೂ ನಾಯಿಗಳಿದಾವೆ. ಕೆಲವರು ಇಲ್ಲಿ ನಮ್ಮೂರಲ್ಲಿ ಏನು ಗೊತ್ತಾ, ಜಾತಿ ಭೇದ ಮಾಡ್ತಾರೆ ಕೆಲವರು. ನಂದು ಜಾತಿ SC ಅಲ್ಲಿ ಬರ್ತಿದೆ. ಇಲ್ಲಿ ನೋಡಿ ಸರ್, ಇದು ಬಿದ್ದೋಗಿದೆ. ಒಟ್ಟು ಇಲ್ಲಿ ಬಿದ್ದು ಹಸುಗಳು ಸತ್ತೋಗಿರೋದಮ್ಮ? ಹೌದು, ಇಲ್ಲಿ ತುಂಬಾ ಡೌನ್ ಇದೆ. ಇಲ್ಲಿ ನಾಗರಹಾವು ಕಾಟ ತುಂಬಾ ಇದೆ. ಇಲ್ಲಿ ಚಿರತೆ ಕಾಟ ಬಹಳ ಇದೆ ಸರ್. ಹೌದಾ? ಚಿರತೆ ಎಷ್ಟು ಇಲ್ಲಿ 4-5 ನಾಯಿ ಎತ್ಕೊಂಡು ಹೋಗಿದೆ. ಸೊ ಗೈಸ್, ಇವಾಗ ನಾವು ಇವ್ರದ್ದು ಇನ್ನೊಂದು ಶೆಡ್ ಇದೆ. ಸೊ ಅಲ್ಲೂ ಒಂದು 50 ನಾಯಿಗಳು ಮತ್ತೆ ಹಸುಗಳನ್ನೆಲ್ಲ ಅಲ್ಲಿ ಸಾಕ್ತಾ ಇದಾರಂತೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಅಂದ್ರೆ ಅಲ್ಲೂ ನಿಮ್ ಜಾಗನ ಅಥವಾ ಹಿಂಗ್ ಮಾಡಿರೋದು? ನಿಮ್ ಜಾಗ ಅಲ್ಲಿ ಜಾಗ ನಾನು ಒಬ್ರ ಹತ್ರ ಈಗಲ್ಲ, ಒಂದ್ 10 ವರ್ಷ ಆಯ್ತು. ಅಂದ್ರೆ ಹಾಡಿ ಜಾಗ ಅದು, ಮಾಲ್ಕಿ ಅಲ್ಲ, ಹಾಡಿ ಜಾಗನ ಅಂದ್ರೆ ಅದನ್ನ ಒಬ್ರು ಬ್ರಾಹ್ಮಣ್ಸ್ ಹತ್ರ ತಗೊಂಡಿದ್ದು ನಾನು, ಹಣ ಕೊಟ್ಟು ಖರೀದಿ ಮಾಡಿದ್ದೆ. 2 ಕಡೆನೂ ಓಡಾಡ್ಕೊಂಡ್ ಮಾಡಕ್ಕೆ ಕಷ್ಟ ಆಗಲ್ವಾ? ತುಂಬಾ ಕಷ್ಟ ಆಗ್ತಿದೆ, ತುಂಬಾ ಕಷ್ಟ. ಅದೇ ಈಗ ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ಬೇಕು, ಇನ್ನು ಮಾಡ್ಲಿಲ್ಲ. ಮಗ ಇಲ್ಲಿ ಮುಗಿಸಿ ಅಲ್ಲಿ ಹೋಗ್ಬೇಕು. ಫಸ್ಟ್ ಇಲ್ಲಿ ಮಾಡ್ತೀರಾ, ಅದಾದ್ಮೇಲೆ ಅಲ್ಲಿ ಮಾಡ್ತೀರಾ? ಅಮ್ಮ ಅಲ್ಲಿರೋದಕ್ಕೂ ಸಪ್ರೇಟ್ ಅಲ್ಲಿ ಊಟ ಇದು ರೆಡಿ ಮಾಡ್ತೀರಾ? ಅಲ್ಲೇ ರೆಡಿ ಮಾಡ್ತಾರೆ ಊಟ ಎಲ್ಲ. ಅಲ್ಲಿಂದ ತಗೊಬಂದಿಲ್ಲ, ಅಲ್ಲಿಂದ ತಂದು ಇಲ್ಲ ಹಾಕೋದು. ಅಲ್ಲಿ ಊಟ ರೆಡಿ ಮಾಡೋದಾ? ಮಳೆಗಾಲಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸರ್. ಅವನ ಹತ್ರ ಒಂದು ಸ್ಕೂಟಿ ಇದೆ. ಆ ಸ್ಕೂಟಿಲಿ ಒಂದೊಂದೇ ಬಕೆಟ್ ಎತ್ಕೊಂಡು ಬಂದು ಇಲ್ಲಿ ತಂದು ಹಾಕ್ಬೇಕಾಗ್ತಿದೆ. ಯಾರಾದ್ರೂ ದಾನಿಗಳು ನಮ್ಗೆ ಏನಾದ್ರೂ ಒಂದು ವಾಹನ ಏನಾದ್ರೂ ಕೊಟ್ಟಿದ್ರು ಅದನ್ನು ಒಳ್ಳೆ ಅನುಕೂಲ ಆಗ್ತಿದೆ. ಈ ರೋಡ್ ನಾನು ಫಾರೆಸ್ಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಪಾಪ ಅವರು ನನಗೆ ಅವಕಾಶ ಮಾಡಿಕೊಟ್ರು. ಈಗಲ್ಲ, ಒಂದು 10 ವರ್ಷ ಹಿಂದೆ. ಇದೆಲ್ಲ ಫಾರೆಸ್ಟ್ ಜಾಗ. ಇದೆಲ್ಲ ಫಾರೆಸ್ಟ್? ಹೌದು ಹೌದು, ಇದು ಫಾರೆಸ್ಟ್ ಜಾಗ ಇದೆಲ್ಲ. ಇದು ಅವರು ನನಗೆ ಅವ್ರ ಹತ್ರ ಕೇಳ್ಕೊಂಡು ಗೋಶಾಲೆಗಂತ ಹೆಲ್ಪ್ ಮಾಡಿದ್ರು. ಅಂದ್ರೆ ರೋಡ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ರು. ಇಲ್ಲಿ ದಾರಿ ಇರ್ಲಿಲ್ಲಾಗಿತ್ತು ಇಲ್ಲಿ ಬರ್ಲಿಕ್ಕೆ. ಇದನ್ನ ನಾನು ಮಾಡ್ಕೊಂಡು ಈ ರೋಡಲ್ಲಿ ನನ್ನ ಮಗ ರಾತ್ರಿ ಹೊತ್ತು ಊಟ ತಗೊಂಡು ಹೋಗೋದು ಇಂತ ಸ್ಕೂಟಲ್ಲಿ. ಇಲ್ಲಿ ನೋಡಿ ಎಷ್ಟು ಹೋಗಿದೆ ಅಂತ. ಹಿಡಿಬೇಕಾ ದೇವ್ಕ? ಯಾವುದೇ ಅಂತ ದುಂಕಳ್ರೆ ಬೇಗ. ರೋಡ್ ಸಾಫ್ ಹೋಗಿದೆ. ಇದು ಮೊನ್ನೆ ಬಂದದ್ ಮಳೆಗೆ. ನೋಡಿ ಸರ್, ಇಂಥ ರೋಡಲ್ಲಿ ನನ್ನ ಮಗ ತಿರುಗ್ಬೇಕು. ನಮ್ಮ ಹತ್ರ ಏನ್ ಮಾಡೋದು? ಒಂದ್ಸಲ 2 ಗಂಟೆ ರಾತ್ರಿ ಬಿದ್ದುಕೊಂಡು ಕಾಲೆಲ್ಲ ಪೆಟ್ ಮಾಡ್ಕೊಂಡು. ಹಾ, ಇದೆ ಹೀಗಾಗಿದೆ ರೋಡ್. ಅದೇ ಅಂತ ರೋಡೇ ಆತರ ನೋಡಿ, ಇಷ್ಟೆಲ್ಲ ಕಷ್ಟ ಆಗ್ತದೆ. ನಿಲ್ಲಿ ನಿಲ್ಲಿ. ಆಟನೇ ಹತ್ಲಿಲ್ಲ, ಅದಕ್ಕೆ ನಾವೆಲ್ಲ ಇಳ್ಕೊಬಿಟ್ಟು ನಡ್ಕೊ ಬರ್ತಾ ಇದೀವಿ. ನೋಡಿ, ಸೇವೆ ಅಂದ್ರೆ ಹೀಗೆ ಸರ್. ಇಷ್ಟು ಇದ್ರಕ್ಕಿಂತ ಹೆಚ್ಚು. ಅಮ್ಮ, ಒಂದು ಎಷ್ಟು ಕಿಲೋಮೀಟರ್ ಆಗ್ಬೋದು ಅಲ್ಲಿಂದ ಇಲ್ಲಿಗೆ? ಎಲ್ಲಿ? ಅಲ್ಲಿಂದ ನಿಮ್ಮ ಮನೆಯಿಂದ ಇಲ್ಲಿಗೆ? 1.25 ಕಿಲೋಮೀಟರ್ ಆಗೋದು. 1.5 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಸುತ್ತಮುತ್ತ ಯಾವ ಕಾಡಿಗೆ ಸೇರುತ್ತೆ ಈ ಜಾಗ? ಇದು ಇಲ್ಲಿ ಅರ್ಧ ಹೊಸಕುಳಿ ಗ್ರಾಮಗಿದೆ, ಅರ್ಧ ಕಡ್ಲೆ ಗ್ರಾಮಗಿದೆ. ನನ್ನ ಹತ್ರ ಈ ಟೈಮಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಸರ್. ಉಸಿರು ಕಟ್ತಿದೆ ನನಗೆ. ಪರವಾಗಿಲ್ಲ ಬಿಡಿ. ಇಲ್ಲಿ ಚಿರತೆ ಕಾಟ ಬಹಳ ಇದೆ ಸರ್. ಹೌದಾ? ಚಿರತೆ ಎಷ್ಟು ಇಲ್ಲಿ 4-5 ನಾಯಿ ಎತ್ಕೊಂಡು ಹೋಗಿದೆ. ನೀವು ನೋಡಿದ್ರೆ ಯಾವಾಗ್ಲಾದ್ರು? ಚಿರತೆ ನೋಡಿದ್ದೆ. ನೋಡಿದ್ದೀರಾ? ಆದ್ರೆ ನಮ್ಮ ಮನೇದು ಎತ್ಕೊಂಡು ಹೋಗ್ಬೇಕಾ ನೋಡ್ಲಿಲ್ಲ. ಬಟ್ ಇಲ್ಲಿ ನಾಯಿಗಳು ಯಾರು ಬಂದ್ರೆ ಮಾತ್ರ ಬಗ್ಲೋದು ಅನ್ಸುತ್ತಲ್ಲ? ಹೌದು. ಇಲ್ಲ ಅಂದ್ರೆ ಸುಮ್ನೆ ಇರ್ತವೆ. ಇಲ್ಲಾದ್ರೆ ಹಂದಿ ಬರ್ತಿದೆ, ಏನಾದ್ರೂ ಪ್ರಾಣಿಗಳು ಬರ್ತಿದೆಯಲ್ಲ. ಪ್ರಾಣಿಗಳು ಬಂದಾಗ ಇಲ್ಲಿ ನವಿಲ್ ತುಂಬಾ ಇದೆ ಸರ್. ಹೌದಾ? ಅದಕ್ಕೆ ದಿವಸ 2 kg ಅಕ್ಕಿ ಹಾಕ್ತೀನಿ. ನವಿಲ್ಗುನುವೆ ಪಾಪ ಇಲ್ಲೆಲ್ಲ ಬರ್ತದೆ. ಉಳ್ದಿದ ಅನ್ನ ಹಂದಿಗಳಿಗೆ ಕೊಡೋದು. ಕಾಡಂದಿ ಇದೆಯಲ್ಲ, ಕಾಡಂದಿನ ಬರುತ್ತಾ? ಹೌದು. ಸೊ ಗೈಸ್, ಇಲ್ಲಿ ಮೇಲ್ಗಡೆ ಇವ್ರು ಯಾವ ರೀತಿ ಪ್ರಾಣಿಗಳು ಸಾಕಿದಾರೆ ನೋಡೋಣ. ಬಿಡಿ ಬಿಡಿ, ಪರವಾಗಿ. ಅಯ್ಯಪ್ಪ, ಈ ತರ ಶೆಡ್ ಐತಾ? ಸೊ ಗೈಸ್, ನೀವು ಸುತ್ತ ನೋಡ್ಬೋದು, ಸುತ್ತ ಇರೋದು ಕಾಡೆ. ಸೊ ಕಾಡು ಮಧ್ಯದಲ್ಲಿ ಈ ಹಳ್ಳಿ ಇರೋದು. ಅಪ್ಪ, ನಾನು ಇಷ್ಟೆಲ್ಲ ದೊಡ್ಡದಾಗೈತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ನಾನೇನೋ ಅಲ್ಲಿತ್ತಲ್ಲ ಅದರಷ್ಟೇ ಇಲ್ಲೂ ಇರುತ್ತೆ ಅನ್ಕೊಂಡೆ, ಬಟ್ ಅದಕ್ಕಿಂತ 3 ಐತೆ ಇಲ್ಲಿ. ಇಲ್ಲಿ ಎಷ್ಟು ಶೆಡ್ಗಳೈತೆ, ಇಲ್ಲಿ ಎಷ್ಟು ಮನೆಗಳೈತೆ ನೋಡಿ. ಇಲ್ಲಿ ಎಲ್ಲಾದ್ರಲ್ಲೂ ನಾಯಿಗಳಿದಾವೆ. ಹಾಯ್
ಏ ಶೈನಿ ಶೈನಿ. ಸೊ ಗೈಸ್ ಇವ್ರು ಬರೀ ಇಲ್ಲಿ ಬೀದಿ ನಾಯಿಗಳನ್ನಲ್ಲ ಸ್ವಲ್ಪ ಹಸುಗಳನ್ನು ಇದು ಹಸುಗಳು ರಕ್ಷಣೆ ಆಗಿರೋದು ರೆಸ್ಕ್ಯೂ ಮಾಡಿರೋದೇನೆ. ಕೆಲವು ಮಾಡಿದ್ದು ಕೆಲವು ನಮ್ಮನೇಲಿ ಹುಟ್ಟಿದ್ದು. ನಿಮ್ಮನೇಲಿ ಹುಟ್ಟಿದ್ದು? ಹೌದು. ಎಷ್ಟಿದೆ ಅಮ್ಮ ಹಸುಗಳು? ಹಸುಗಳು ಒಳಗೆ ಹೋಗ್ಬೋದಾ? ಒಳಗೆ ಬನ್ನಿ. ಎಲ್ರು ಬರೋದಿಲ್ಲ, ಎಲ್ರಿಗೂ ಕಳಿಸೋದಿಲ್ಲ. ಇವಕ್ಕೆಲ್ಲ ಎಷ್ಟು ವರ್ಷ ಇರ್ಬೋದು? ಇವರೆಲ್ಲ ತಾಯಿ ಇವ್ರ ತಾಯಿಯವರು. ಇಲ್ಲಿ ಚಿಕ್ಕ ಕರು ಇದೆ. ಇದೀಗ 1 ತಿಂಗಳು. ಇಪ್ಪ ಏ ಬಾರ ಕೆಂಪ ಬಾರೋ ನೀನು ಹೋಗು. ಬೇಡ, ನೀವಿನ್ನು ಹೊರಗೆ ಹೋಗೋದು ಬೇಡ. ಇವ್ರನ್ನ ಹೊರಗೆ ಬಿಡೋದಿಲ್ಲ. ವಾಪಸ್ ಒಳಕ್ ಹಾಕೋದ್ ಕಷ್ಟ ಅವನ್ನ. ಹೌದು, ಇವ್ರು ಸಿಗೋದಿಲ್ಲ. ಅಮ್ಮ ಈ ಹುಲ್ಲಿನ ಬವಣೆಗೆಲ್ಲ ಎಷ್ಟು ಖರ್ಚಾಗ್ಬೋದು? ಇದಕ್ಕೆ ಒಂದು ಲೋಡಿಗೆ ಒಂದು 23-24 ಸಾವಿರ ಹೇಳ್ತಾರೆ. ಒಂದ್ ಲೋಡಿಗೆ? ಅಂತ ನನಗೆ ಒಂದು ವರ್ಷಕ್ಕೆ ಸುಮಾರು 7 ಲೋಡ್ 8 ಲೋಡ್ ಬೇಕಂತ. 7-8 ಲೋಡ್ ಬೇಕು. ಅಮ್ಮ ಅಲ್ಲಿ ನೀವು ಅಡಿಗೆ ಮಾಡಿರೋದಾ? ಇದರಲ್ಲಿ ಅಡಿಗೆ ಮಾಡೋದು. ಒಟ್ಟು ನಾಯಿಗಳಿಗೆ ಮಾಡಿರೋದು? ನಾಯಿಗಳಿಗೆ ಈ ಅನ್ನ ತೆಗೆದು ಈಗ ಹಂದಿಗೆ ಹಾಕೋದು. ಅಂದ್ರೆ ರಾತ್ರಿ ಉಳಿದಿದೆಯಲ್ಲ, ಇದು ನೆನ್ನೆ ನೈಟ್ ಮಾಡಿರೋದು? ನಿನ್ನೆ ಮಧ್ಯಾಹ್ನ ಮಾಡಿದ್ದು, ನೈಟ್ ಹಾಕಿದ್ದು. ಇದು ಇಲ್ಲೂ ನಾಯಿ ಇದೆ. ಅಲ್ಲೂ ನಾಯಿಗಳಿದೆ. ಹೌದು, ಇಲ್ಲೂ ಇದೆ. ಏಯ್ ಏನೋ ಇವನ ಹೆಸರು ಚುಪ್ಪಿ ಅಂತ. ಚುಪ್ಪಿ? ಇವನ್ ಬಂದ್ ಎಷ್ಟು ವರ್ಷ ಆಯ್ತು? ಇವನಿಗೆ ಒಂದು 5 ವರ್ಷ ಏನು. ಚುಪ್ಪಿ ಅಲ್ಲ, ಇಲ್ಲಿಗೆ ಹುಟ್ಟಿದ್ದ? ಇವನ್ ಇಲ್ಲೇ ಹುಟ್ಟಿರೋದು. ಅದು ಹುಟ್ಟಿದೇನು ಅಂದ್ರೆ ನಾನು ನಮ್ಮ ರಿಲೇಷನ್ ಮನೆಗೆ ಹುಬ್ಳಿಗೆ ಹೋಗಿದ್ದೆ. ಅಲ್ಲಿ ಹುಬ್ಳಿಯಲ್ಲಿ ರೋಡ್ ಸೈಡ್ ಅಲ್ಲಿ 4 ಮರಿ ಹಾಕೊಂಡಿತ್ತು, ಚಿಕ್ಕದ್ದು. ಅಲ್ಲಿಂದ ನನಗ್ ನೋಡಿ ಮನಸ್ಸು ತಡಿಲಿಲ್ಲ. ಅಲ್ಲಿಂದ ಬಾಡಿಗೆ ಕಾರ್ ಮಾಡ್ಕೊಂಡು ನಾನು ಮನೆ ಕರ್ಕೊಂಡು ಬಂದಿದ್ದೆ. ಹೌದಾ? ಹುಬ್ಳಿಯಿಂದ. ಯಾಕಂದ್ರೆ ಒಂದು ಸ್ಟೆಪ್ ಮುಂದೆ ಹಾಕಿದ್ರೆ ಅದು ಸಾಯ್ತಿದೆ, ಗಾಡಿ ತಿರುಗ್ತಿದೆ ರೋಡ್ ಪಕ್ಕದಲ್ಲೇ. ಬಟ್ ನೀವು ಆಚೆ ಹಿಂಗೆಲ್ಲಾರು ಹೋದಾಗಲ್ಲ ಯಾವ್ದಾರ ನಾಯಿ ನೋಡ್ರೆ ನೀವೇ ತಗೊಬಂದ್ಬಿಡ್ತೀರಾ? ಆಗೋದಿಲ್ಲ, ಟೆನ್ಷನ್ ಶುರು ಆಗ್ತಿದೆ. ಕಡೆಗೆ ಅದಕ್ಕೆ ಏನಾಗ್ತಿದೆ ಹೇಗೆ ವಿಚಾರಗಳು. ಅಮ್ಮ ನೀವು ಆಚೆ ಎಲ್ಲ ಓಡಾಡೋದು ಸ್ವಲ್ಪ ಕಮ್ಮಿನೇ ಅನ್ಸುತ್ತಲ್ವಾ? ತುಂಬಾ ಕಮ್ಮಿ, ಹೋಗೋದಿಲ್ಲ. ನಾನೀಗ ಹೋಗೋದಂದ್ರೆ ಹಾಸ್ಪಿಟ್ಲು ಮನೆ, ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ ಸರ್. ಬಟ್ ಅಮ್ಮ ಇಲ್ಲಿ ಅಡಿಗೆಗೆಲ್ಲ ಸೌದೆ ಒಲೆನೇ ಬಳಸೋದು? ಇದನ್ನ ಒಂದು ಲೋಡಿಗೆ 3,500. ಇದು ಒಂದೂವರೆ ಲೋಡ್ ಇದೆ. 1.5 ಲೋಡ್ ಇದೆ. ಅಲ್ಲಿ 3 ಲೋಡ್ ಇದೆ, ಎಲ್ಲ ಹಾಕಿಟ್ಟಿದಾರಲ್ಲ. ಎಲ್ಲ ಹಣ ಕೊಟ್ಟೆ ತಗೊಳ್ಬೇಕು ಸರ್. ಈಗ ಹಂಗಾರೆ ಈಗ ಮಳೆಗಾಲಕ್ಕೆ ನೀವೆಲ್ಲ ರೆಡಿ ಮಾಡ್ಕೋಬೇಕು ಸೌದೆಗಳನ್ನೆಲ್ಲ. ನೀವೇ ನೋಡಿ ಇಲ್ಲಿ ಕ್ಲೀನ್ ಮಾಡೋಕೆಲ್ಲ ಎಷ್ಟು ಕಷ್ಟ ಆಗ್ತಿದೆ. ಇಲ್ಲಿ ನೋಡಿ ಸರ್, ಇದು ಬಿದ್ದೋಗಿದೆ. ಬಾಗ್ಲಾಕು. ಹೌದು, ಇದೆಲ್ಲ ನೋಡಿ ಸರ್, ಮಳೆಗೆ ಬಿದ್ದಿರೋದು. ಹೌದು, ಮಳೆಗೆ ಬಿದ್ದಿದೆ. ಯಾರಾದ್ರೂ ಏನಾದ್ರೂ ಹೆಲ್ಪ್ ಮಾಡಿದ್ರೆ. ಅಮ್ಮ ಇಲ್ಲಿ ನಾಯಿಗಳನ್ನ ನೀವು ಆಚೆ ಬಿಡಲ್ವಾ? ಇಲ್ಲ ಸರ್, ಇಲ್ಲಿ ಚಿರತೆ ಬರ್ತಿದೆ. ಅಲ್ಲಿಂದಾನೇ ಎತ್ಕೊಂಡು ಹೋಗ್ತಿದೆ ಚಿರತೆ. ಅವ್ರನ್ನ ಹೊರಗೆ ಬಿಡೋದಿಲ್ಲ. ಅಲ್ಲಿದ್ದಾರೆ ನೋಡಿ, 5 ಜನ ಇದ್ದಾರೆ. ಬರ್ರೋ, ಇಲ್ಲಿ ನಾಗರಹಾವು ಕಾಟ ತುಂಬಾ ಇದೆ. ಇಲ್ಲಿ ಸಾಧಾರಣ ಒಂದ್ 25 ನಾಯಿ ಇತ್ತು. ಈಗ ಇವ್ರು 3 ಜನ ಇದ್ದಾರೆ. ಹೌದಾ? ನಿಮಗೆ ತೋರಿಸ್ತೇ ವಿಡಿಯೋ ಅದೇ ನನ್ನ ಹತ್ರ. ಬರೀ ಇಲ್ಲಿ ನಾಗರಹಾವು ಇಷ್ಟು. ಇದು ಇವ್ರನ್ನ ಹಾವಿಗೂ ಸಾಯಿಸಿದ್ದಾರೆ. ಇವರು ಸತ್ತಿದ್ದಾರೆ. 16 ಜನರಲ್ಲಿ ಈಗ 4 ಜನ ಇದ್ದಾರೆ, ಬಾಕಿ ಎಲ್ಲ ಹಾವು ಕಚ್ಚೆ ಸತ್ತಿದ್ದಾರೆ. ಇಲ್ಲಿ ಏನೋ ಇದು, ಅದಕ್ಕೆ ನನಗೆ ಈಗ ಭಯ ಆಗ್ತಿದೆ. ಇಲ್ಲಿ ನಾಯಿ ಸಾಕೋದೇ ತುಂಬಾ ಕಷ್ಟ ಈ ಪ್ಲೇಸ್ ಅಲ್ಲಿ. ಇದೆಲ್ಲ ಕಾಂಪೌಂಡ್ ತುಂಬಿಕೊಂಡಿತ್ತು. ಹೌದಾ? ಈಗ ನೋಡ್ರೆ ಬೇಜಾರಾಗ್ತಿದೆ. ಗೇಗೋ ಯೋಗೋ ಚಿನಿ, ಇದೆಲ್ಲ ಒಬ್ಳಿಗೆ ಕಣ್ ಕಾಣಿಸೋದಿಲ್ಲ. ಹೌದಾ? ಎಲ್ಲೋದ್ಲು ಇನ್ನೊಬ್ಳು? ಕುರುಡಿ ಎಲ್ಲೋಯ್ತು? ಅಲ್ಲಿದ್ದಾಳೆ. ಅವಳಿ ಕಣ್ಣು ಕಾಣೋದಿಲ್ಲ ನೋಡಿ, ಅಲ್ಲಿ ಲಾಸ್ಟ್ ಇದ್ದವಳು ಅಲ್ಲಿ ಬೀಳ್ತಾ ಬರ್ತಾ ಇದೆ. ಅವಳಿ ಕಣ್ಣು ಕಾಣೋದಿಲ್ಲ. ಅದೇ ಒಂದು ಅಂದಾಜ್ ಮೇಲೆ ಹೌದು, ಅಂದಾಜ್ ಮೇಲೆ ನಡೆದಿದ್ದು. ಕಾಣಿಸ್ತಿರ್ಬೋದು ಅವಳಿಗೆ ಸ್ವಲ್ಪ ಮಸ್ಕೇನೋ ಅಲ್ಲ ಸರ್. ಅದು ದಿನಾ ಬರೋ ಅಂದಾಜಲ್ಲೇ ಬರೋದು ಅವಳು. ರಾಜು ಕಸ್ಲ್ರೆ. ರಾಜು ರಾಜು ಕಸ್ಲೆ ರಾಜು ಗೇರೆ
ನಾನು ಒಳ್ಳೆ ಸಾಕಿದ್ನ ಸರ್ ನಾಯಿನ, ಹೌದಮ್ಮ. ಅಡ್ಡಿಲ್ಲಲ್ಲ, ಹೊಟ್ಟೆಗೆ ಸರಿ ಹಾಕಿದ್ನಲ್ಲ. ಹಾಕಿದ್ದೀರಾ? ಇದೇ ಜಾಗನೇ ನಾನು ಖರೀದಿ ಮಾಡಿ ತಗೊಂಡಿದ್ದು. ಈ ಜಾಗ ನೀವು ತಗೊಂಡಿದ್ದು ಅಂದ್ರೆ ಈ ಪ್ರಾಣಿಗಳು ಹಾ, ಸಾಕೋಕ್ಕೋಸ್ಕರ ಅವ್ರಿಗೋಸ್ಕರನೇ ತಗೊಂಡಿದ್ದು. ಇದು ಎಷ್ಟು ಇದಿದೆ ಅಮ್ಮ? ಇದು 1 ಎಕರೆ ಇದೆ. 1 ಎಕರೆ ಇದೆ ಜಾಗ. ಆ ಡೌನ್ ಅಲ್ಲಿ ಇರೋದು ಹೌದು ಜಾಗ, ಆದ್ರೆ ಆ ಡೌನ್ ಅಲ್ಲಿ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಆ ಡೌನ್ ಇಂದ ನಂದು 6-7 ಆಕಳು ಸತ್ತೋಯ್ತು, ಬಿದ್ದುಕೊಂಡು ಹೊಡ್ಚಿ ಇದನ್ನ ಕಟ್ಟಾಗ. ಅದೇ ಆ ಡೌನ್ ಅಲ್ಲಿ, ಆ ಗುಂಡಿಗೆ ಬಿದ್ದು. ಹೌದು, ಅದಕ್ಕೆ ಅಲ್ಲಿ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಒಟ್ಟು ಇಲ್ಲಿ ಬಿದ್ದು ಹಸುಗಳು ಸತ್ತೋಗಿರೋದಮ್ಮ? ಹೌದು, ಇಲ್ಲಿ ತುಂಬಾ ಡೌನ್ ಇದೆ ಇಲ್ಲಿ. ಹೌದೌದು. ಈ ಕೆಳಗೆ ಹೊಡಿಸೋಕೊಂಡು ಇಲ್ಲೇ ನಾಗರಾವು ಇರೋದು. ಇಲ್ಲ ಅಂದ್ರೂ ಎಷ್ಟು 15 ಹಾವನ್ನ ಸಾಯಿಸಿದೆ ಇವ್ರು ನಾಯಿ. ಆದ್ರೆ ಇವರು ಅಷ್ಟೇ ಜನ ಸತ್ತೋಗಿದ್ದಾರೆ. ಆ ವಿಡಿಯೋ ಇದೆ, ನನ್ನ ಮಗನ ಹತ್ರ ಇದೆ. ನಾನು ಇವರಿಗೆಲ್ಲ ನೆರಳಾಗ್ಲಿ ಅಂತ ಈ ತೆಂಗಿನ ಸಸಿ ಹಾಕಿದ್ದೆ ಇಲ್ಲಿ. ಆದ್ರೆ ಏನ್ ಮಾಡು ಸರ್, ಇಲ್ಲಿ ನೋಡ್ಕೊಳ್ಳಿಕ್ಕೆ ಯಾರು ನನ್ನ ಹತ್ರ ಕಷ್ಟ ಆಗ್ತಿದೆ. ಅಂದ್ರೆ ನನಗೆ ಏನಾದ್ರು ಈ ರೀತಿ ಡೊನೇಷನ್ ಏನಾದ್ರು ಬಂದಿದ್ರೆ ಹೊರಗಡೆಯಿಂದ, ಅವಾಗ ನಾನು ಜನ ಇಡ್ಬಹುದು ಇಲ್ಲಿ ಕೆಲ್ಸಕ್ಕೆ, ಒಳ್ಳೆ ರೀತಿಯಾಗಿ ಕ್ಲೀನ್ ಆಗಿ ಇಡ್ಬಹುದು. ಈಗ ನಾವು ಬರ್ತಾನೆ, ಈಗ ಮಗ ಬರ್ತಾನೆ, ಈಗ ನಾನು ಹೋದ್ಮೇಲೆ ಅವನು ತಿಂಡಿ ತಿನ್ಕೊಂಡು ಇಲ್ಲಿ ಬರ್ತಾನೆ. ಈಗ ಇಲ್ಲಿ ಇರ್ತಾರೆ ಈಗ? ಹಾ, ಇಲ್ಲಿ ಬರ್ತಾನೆ. ಈಗ ಒಂದು ಹುಡುಗ ಬಂದಿದ್ದಾನ ಸಣ್ಣವನು, ಅವನೆಲ್ಲ ಕ್ಲೀನ್ ಮಾಡ್ತಾನೆ. ಈಗ ಅವನೆಲ್ಲ ಕ್ಲೀನ್ ಮಾಡಿ ಹೋಗ್ತಾನೆ. ವಾಶ್ ಮಾಡೋದು ನನ್ನ ಮಗ. ನನಗೆ ಈಗ ಅಲ್ಲೊಂದು ಮುರಿದೋಗಿದೆಯಲ್ಲ, ಅದು ಒಂದು ಸರಿ ಮಾಡ್ಬೇಕು, ಅದಕ್ಕೂ ಒಂದು ತುಂಬಾ ಖರ್ಚಿದೆ. ಏನ್ ಮಾಡೋದು, ಒಬ್ಬಳು ದುಡ್ಕೊಂಡು ಆಗುದಿಲ್ಲ ಸರ್. ಮಳೆ ಬಂದಾಗ ನೀರು ಒಳಗಡೆ ಹೊಡಿತಿದೆ, ಹೀಗೆ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗ್ತಿದೆ. ಇದ್ರ ಮೊನ್ನೆ ದೊಡ್ಡ ಮಳೆ ಬಂದಿತ್ತಲ್ಲ, ಅವಾಗ ಬಿದ್ದೋಗಿದೆ. ಹೌದಾ? ಈಗ ಮತ್ತದು ಯಾರನ್ನಾರು ಕೆಲಸದವ್ರು ಕರ್ಕೊಂಡು ಬಂದು ಸರಿ ಮಾಡ್ಬೇಕೀಗ. ಅದೇ ಆ ರೀತಿ ಶೀಟ್ ಹಾಕಿದ್ರೆ ತೊಂದರೆ ಇಲ್ಲ, ಈ ತರದಾದ್ರೆ ಬೇಗ ಬಿದ್ದೋಗೋದಿಲ್ಲ. ಹೌದು, ಇದು ಶೀಟ್ ಹಾಕ್ಲಿಕ್ಕೆ ಒಬ್ರು ಕರ್ಕಿಯವರು, ಒಬ್ರು ಬ್ರಾಹ್ಮಣಸ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಶೀಟಿಗೆ, ಅದರಿಂದ ಹಾಕಿದ್ದೆ. ರಾಜು, ಅವನು ತುಂಬಾ ನಕ್ಕರೆ, ತಾನೇ ಹೀರೋ, ತನ್ನ ಮುಂದೆ ಯಾರು ಇಲ್ಲ. ಹೌದು, ಅವನದೇ ಇಲ್ಲ, ಅವನು ಹೇಳ್ದಾಗೆ ಕೇಳಬೇಕು. ಅದಕ್ಕೆ ಅವನಿಗೆ ಒಬ್ಬನಿಗೆ ಒಂದ್ ಕಡೆ ಇಟ್ಟಿದ್ದೆ. ಎಲ್ರಿಗೂ ಹೊಡಿಲಿಕ್ಕೆ ಹೋಗ್ತಾನೆ, ತಾನೇ ದೊಡ್ಡ ಹೀರೋ ಅಂತಾನೆ. ರೌಡಿ ಒಬ್ಬನೇ ಹುಟ್ಟಿದವನು, ಒಂದೇ ಮರಿ ಹಾಕಿದ್ದವಂತ. ಎಲ್ರಿಗೂ ತಾನೇ ಹೀರೋ ಅಂತಾನೆ. ಬೆರಟ್ ಮಾತ್ರ ಹಾಕೊಳ್ಳೋದಿಲ್ಲ. ಬೆರಟ್ ಮಾತ್ರ ಬೇಡ ಅಂತ, ಕಚ್ಚಿ ಪೀಸ್ ಮಾಡಕ್. ಇವನಲ್ಲ, ಇನ್ನೊಬ್ಬ ಇದ್ದಾನೆ ಅಲ್ಲಿ ವೈಟ್, ನೀವು ಅವಾಗ ನೋಡಿದ್ರಲ್ಲ ಚುಪ್ಪಿ ಹೇಳಿ, ಅವನ್ ನೀವು ಒಳಗೆ ಹೋಗಿದ್ರೆ ಇಷ್ಟು ಆಟ ಆಡ್ತಾನೆ ಅಂದ್ರೆ ಮೈ ಮೇಲೆ ಹತ್ತು ಕುಂತ್ಕೊಳ್ಳೋದು, ಅಷ್ಟು ಚುಟ್ಟಿದ್ದಾನೆ ಅವನು. ಇವನ್ ಕರುಗಳು, ಅವನ ಕರುಗಳೆಲ್ಲ ಬಿಟ್ಟ. ಇವ್ರ ಬಿಡಿ. ಹೌದು. ಮಂಜು, ಇವನು ಸಾಯಿ. ಮಂಜು, 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 ಎಂತ ಕವರ್ನೆಲ್ಲ ಬಿಟ್ಟೆ? ಎಲ್ಲ ಬಿಟ್ಟ ಬಾಯಿಲಿ, ಎಲ್ಲ ಬಿಟ್ಟಿದೆ. ಬಾ ನೋಡು, ಕರು ನೋಡು, ಬಾರ ಬಿಡ, ಬಾರ ಬಾ. ಯೋ ರಾಮ, ಎಂತಾಗ ಹಾಗೆ ಮಾಡಿದ್ಯೋ ಮಾರೇನೇಶಿ. ಹುಟ್ಟಿಗೆ ಸೊ ಅಮ್ಮ, ವಿಡಿಯೋ ಕೊನೆಯದಾಗಿ, ಸೊ ನೀವೇನಾದ್ರೂ ಜನರಿಗೆ ಹೇಳಕ್ ಇಷ್ಟಪಡ್ತೀರಾ ನಿಮ್ ಕೊನೆಯದಾಗಿ ವಿಡಿಯೋ ಎಂಡಲ್ಲಿ? ನಾನು ಜನರಿಗೆ ಕೈ ಮುಗಿದು ಕೇಳ್ಕೊಡ್ತೀನಿ, ನನ್ನ ಮಕ್ಕಳಿಗೆ 2 ಹೊತ್ತು ಊಟಕ್ಕೆ ಹೆಲ್ಪ್ ಮಾಡಿ. ಮತ್ತು ಅವ್ರಿಗೆ ಒಂದು ಆಪ್ರೇಷನ್ ಮಾಡ್ಬೇಕಂತಿದೆ, ಮರಿಗಳಾಗ್ತಾರೆ, ತುಂಬ ಮರಿ ಆಗ್ತಿದೆ. ಮತ್ತು ಅವ್ರಿಗೆ ಆ ಕಾಯಿಲೆ ಬರ್ತಿದೆಯಲ್ಲ ವರ್ಷಗೊಂದ್ಸಲ, ಅದಕ್ಕೊಂದು ವ್ಯಾಕ್ಸಿನ್ನು. ಇಷ್ಟು ನನಗೆ ಹೆಲ್ಪ್. ಮತ್ತು ಅವರಿಗೆ ಮನೆ ಬೇಕು, ಮತ್ತು ಇರಲಿಕ್ಕೆ ರೂಮ್ಸ್ ಎಲ್ಲ ಬೇಕು, ಎಲ್ಲ ಅಲ್ಲಲ್ಲೇ ಹಾಕಿಟ್ಟಿದ್ದೇನೆ. ನನಗೆ ನಿಮ್ಗಳದ್ದು ಹೆಲ್ಪ್ ತುಂಬ ಬೇಕು. ನೀವೇನಾದರೂ ಹೆಲ್ಪ್ ಮಾಡಿದರೆ ನಾನು ತುಂಬ ಖುಷಿಯಲ್ಲಿ ಇರ್ಬೋದು ನನ್ನ ಮಕ್ಕಳೊಟ್ಟಿಗೆ. ನಾನು ಟೆನ್ಷನ್, ಅದಕ್ಕೆ ನನಗೆ ಕಾಯಿಲೆ ಹೆಚ್ಚಾಗೋದು ಅದೇ ಟೆನ್ಷನ್ ಆಗ್ತಿದೆ ಸರ್. ಏನೂ ಇರೋದಿಲ್ಲ ಅಲ್ಲ, ಒಂದೊಂದು ಟೈಮಲ್ಲಿ ಅವ್ರಿಗೆ ಪೆಡಿಗ್ರಿ ಹಾಕುವಂದ್ರೂ ಇರೋದಿಲ್ಲ, ಒಂದೇ ಊಟ. ನನ್ನ ಆಸೆನೇ ಅದು ಸರ್, ಅವ್ರ ಜೊತೆಗೆ ಬದುಕು, ಅವ್ರ ಜೊತೆಗೆ. ಸೊ ನಮ್ಮ ಚಾನಲ್ ಕರೆಯಿಂದ ನೀವು ಬಂದು ತುಂಬಾ ಇಷ್ಟ ಆಯ್ತು ಸರ್. ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ಮಗುವಿಂದ ನೀವು ಇಲ್ಲಿ ತನಕ ಬಂದ್ರಲ್ಲ, ಅದ್ ನನಗೆ ತುಂಬಾ ಖುಷಿ ಆಯ್ತು. ಇನ್ನೊಂದ್ಸಲನೂ ಬನ್ನಿ ಸರ್, ಖಂಡಿತ ಬನ್ನಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೊ ಮಚ್. ಹೌದಾ? ನನ್ನ ಹತ್ರ ಏನು ಹಣ ಇಲ್ಲದಾಗ ದಿವಸಕ್ಕೆ ಯಾವಾಗ 1,000 2,000 ಅವ್ರ ಹತ್ರ ಏನಾಗ್ತಿದ್ಯೋ ಅದು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರು ಬೆಂಗಳೂರಿಂದ ಅವ್ರ ಫ್ರೆಂಡಿಂದ ಕೂಡ ಒಂದು 15,000 ರೂಪಾಯಿ ತಂದು ಕೊಟ್ಟಿದ್ದಾರೆ ನನಗೆ. ಅದು ಹಿಂದ್ಗಡೆ ಸೀಟ್ ಹಾಕಿದ್ನಲ್ಲ, ಇವರೇ ತರಿಸ್ಕೊಟ್ಟಿದ್ದು. ಸರ್ ನಮಸ್ತೆ ಸರ್. ಅಂದ್ರೆ ತುಂಬಾ ಹೆಲ್ಪ್ ಮಾಡ್ತಾರೆ ಸರ್. ನಿಮ್ಮ ಹೆಸರು? ನಾರಾಯಣ್ ಶೆಟ್ಟಿ ಅಂತ. ನಾರಾಯಣ್ ಶೆಟ್ಟಿ ಸರ್. ನಾನು ಇಟ್ಕೋತೀನಿ, ಪರವಾಗಿಲ್ಲ. ಇವ್ರ ಸೇವೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅವ್ರ ಸೇವೆ ಅಪಾರವಾದದ್ದು. ಯಾಕಂದ್ರೆ ಈಗೆಲ್ಲ 10 ವರ್ಷ ಆಯ್ತಲ್ರಿ, ಅವ್ರಿಗೆ ಯಾವುದೇ 19 ವರ್ಷ ಆಯ್ತು.
19 ವರ್ಷದಿಂದನೂ ಅವರು ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಯಾವುದೇ ಸವಲತ್ತುಗಳು ಅವ್ರಿಗೆ ಕಡಿಮೆ ಇದೆ. ಮತ್ತೊಂದು ಎಲ್ಲ ಸಲಹೆ ಕೂಡ ಕೊಡ್ತಾರೆ, ಹೀಗ್ ಮಾಡ್ಬೇಕು ಎಲ್ಲ ಸಪೋರ್ಟಿಂಗ್. ಅಂದ್ರೆ ಕೆಲವರು ಇಲ್ಲಿ ನಮ್ಮೂರಲ್ಲಿ ಏನು ಗೊತ್ತಾ, ಜಾತಿ ಭೇದ ಮಾಡ್ತಾರೆ ಕೆಲವರು. ನಂದು ಜಾತಿ SC ಅಲ್ಲಿ ಬರ್ತಿದೆ ಸರ್, ಅದಕ್ಕೆ ಸ್ವಲ್ಪ ಮುಂದೆ ಬಂದ್ಕೊಂಡು ನಮ್ಮ ಹತ್ರ ಇರ್ಲಿಕ್ಕೆ ಏನೋ ಒಂಥರ ಮುಜುಗರ ಇರ್ಬೋದು. ಆದ್ರೆ ಇವ್ರು ಹಾಗಲ್ಲ, ಇವ್ರು ಯಾರನ್ನೋ ಇದು ಮಾಡೋದಿಲ್ಲ, ಸೀದಾ ಬಂದು ಅವ್ರ ಮನೆಯವ್ರ ತರನೇ ನನಗೆ ನೋಡ್ಕೊಂಡು ಸಲಹೆ ಕೊಡ್ತಾರೆ, ಹೀಗ್ ಮಾಡಮ್ಮ, ಹೀಗ್ ಮಾಡು ಅಂತೇಳಿ. ಮತ್ತೆ ನನ್ನ ಹತ್ರ ಆದಷ್ಟು ಸಹಾಯನೂ ಮಾಡ್ತಾರೆ. ಇಲ್ಲಿ ಅದೊಂದಿದೆ ಜಾತಿ ಭೇದ. ಅಂದ್ರೆ SC ಜಾತಿಯವ್ರನ್ನ ಸ್ವಲ್ಪ ಈಗಲೂ ಇದೆ, ಸ್ವಲ್ಪ ದೂರ ಇಟ್ಟು ನೋಡೋದು, ಅವ್ರಿಗೆ ಮುಂದೆ ಬಂದು. ಅಂದ್ರೆ ಈಗ ನೋಡಿ ಮತ್ತೊಂದು ಗೋಶಾಲೆ ಇದೆ ನಮ್ಮೂರಲ್ಲಿ, ಅದಕ್ಕೆ ಎಲ್ಲರ ಸಪೋರ್ಟನು ಇದೆ. ಅದನ್ನ ನನಗ್ ಮಾತ್ರ ಮುಂದೆ ಬಂದ್ಕೊಂಡು ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳುವವರು ಯಾರು ಇಲ್ಲ. ಮಾಡ್ತಾರೆ, ಅದು ನಾನು ಹೋಗಿ ಅವ್ರ ಹತ್ರ ಕೇಳ್ಕೊಳ್ಬೇಕು. ಹೀಗಿದೆ, ಜಾತಿಯಿಂದ ಸ್ವಲ್ಪ ನನಗೆ ದೂರ ಇಟ್ಟಿದ್ದಾರೆ. ಒಳ್ಳೆ ಕೆಲಸ, ನೀನು ಒಳ್ಳೆ ಹೌದಮ್ಮ, ಅಂದ್ರೆ ನೀವು ಮಾಡ್ತಿರೋದು ಒಳ್ಳೆ ಕೆಲಸ, ಅದ್ರಲ್ಲಿ ಜಾತಿ ಗೀತಿ ಅದೆಲ್ಲ ಏನು ಇಲ್ಲ. ಕೆಲವರಿಗೆ ಇಲ್ಲಿದೆ, ಅಂದ್ರೆ ಇಷ್ಟು ವರ್ಷ ಆಯ್ತು ನಾನು ಇಲ್ಲಿದ್ದೆ, ನೀನ್ ಇಷ್ಟು ಮಾಡ್ತಾ ಇದ್ದೀಯಾ, ಆದ್ರೆ ಮತ್ತೆ ಬರ್ತಾರೆ, ನಾನು ಕೊಡ್ಲಾ, ತಂದು ಕೊಡ್ಲಾ, ನಾಯಿ ಕೊಡ್ಲಾ, ಆಕಳು ಕೊಡ್ಲಾ ಹೇಳಿ. ಆದ್ರೆ ನೀನು ಇಷ್ಟು ಕಷ್ಟಪಡ್ತಿರ್ತೀಯ, ಒಂದ್ ಹೆಂಗಸು ನೀನು ಇಷ್ಟೊಂದು ಚಿಕ್ಕ ಅಂಗಡಿಯಲ್ಲಿ ಇಷ್ಟು ಜನ ಸಾಕ್ತಿದ್ದೆ, ಏನ್ ಮಾಡ್ತಿದ್ಯಾ, ಆದ್ರೆ ನಾನೇನಾದ್ರೂ ಬರಲ್ಲ ಅಂತ ಹಾಗೆ ಮುಂದೆ ಯಾರೂ ಬರ್ಲಿಲ್ಲ ಸರ್. ನಾನ್ ನಮ್ಮೂರಿಗವ್ರು ಸರ್ ಕೆಟ್ಟವ್ರು ಅಂತ ಹೇಳೋದಿಲ್ಲ, ಆದ್ರೆ ಕೆಲವರು ಒಳ್ಳೆಯವರು ಇದ್ದಾರೆ, ಒಳ್ಳೆಯವರು ನಂಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಆದ್ರೆ ಕೆಲವರು ಇದ್ದಾರೆ ಸ್ವಲ್ಪ ದೂರ ಇಡ್ತಾರೆ. ಬಟ್ ಇಲ್ಲಿ ನೀರು ನಿಮಗೆ ಏನಾದ್ರು ಬೇಕಂದ್ರೆ ಎಲ್ಲಿಂದ ತರಬೇಕು? ನಾವು ಹಣ ಕೊಟ್ಟೆ ನೀರು ತರಬೇಕು ಸರ್. ಎಷ್ಟು? 2000 ಲೀಟ್ರಿಗೆ 500 ರೂಪಾಯಿ. 2000 ಲೀಟರ್ಗೆ 500 ರೂಪಾಯಿ, ಹೌದು. ಅದು ಒಂದ್ ದಿವಸ 1.5 ದಿವಸ ಬರ್ತಿದೆ ನೀರು ಅಷ್ಟೇ. 2000 ಲೀಟರ್ ಅಲ್ಲ, ಆಕಳದೆಲ್ಲ ತೊಳಿಬೇಕಲ್ಲ ಸರ್, ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ. ವಾರಕ್ಕೆ ಹಂಗಾರೆ ಒಂದ್ 3-4 ಲೋಡ್ ಬೇಕಾಗುತ್ತೆ ನಿಮ್ಗೆ? ನಾನು ದಿನ ಬಿಟ್ಟು ದಿನ ತರಿಸ್ತೀನಿ. ಅಂದ್ರೆ ಅಮ್ಮ ಇಲ್ಲಿ ನೀರಿನ ಪ್ರಾಬ್ಲಮ್ ಏನಕ್ಕೆ ಅಂತ ಕೇಳ್ಬೋದಾ? ಇಲ್ಲ, ನೀರೇ ಇಲ್ಲ. ಇಲ್ಲ, ನೀರೇ ಇಲ್ಲ. ನಾನು ಒಂದ್ಸಲ ಬ್ಯಾಂಕ್ ಲೋನ್ ಮಾಡ್ಕೊಂಡು ಬೋರ್ವೆಲ್ ತೆಗಿಸಿದ್ದೆ. 560 ಫೂಟ್ ಹೋಗಿದ್ರು ನೀರಿರ್ಲಿಲ್ಲ, ಸಿಗ್ಲಿಲ್ಲ. ಹಾಗೇನೆ 80,000 ಫ್ರೀಯಾಗಿ ಕೊಟ್ಟೆ ಬೋರ್ವೆಲ್ ಅವರಿಗೆ. ಆ ಸಾಲ ಇನ್ನೂ ತೀರ್ಲಿಲ್ಲ, ಸಾಲ ತೀರಿಸ್ತಾನೆ ಇದ್ದೆ. ತುಂಬಾ ಅಭಾವ ಇಲ್ಲಿ. ಯಾರು ದಾನಿ ಮಾಡ್ರೆ ಬೋರ್ವೆಲ್ ತೆಗೆದುಕೊಟ್ರೆ ಬಹಳ ಉಪಕಾರ ಆಗ್ತಿತ್ತು. ಅಲ್ಲ, ಹಂಗಾದ್ರೆ ಇಲ್ಲಿ ಎಸ್ಸಾವನ ಅಡಿ ಹೋಗ್ಬೇಕಾಗುತ್ತೆ ಕೆಳಗಡೆ. ಅದು ಅವರೊಬ್ರು ಒಂದು ಪಾಯಿಂಟ್ ತೋರಿಸಿದ್ರು, ಆ ಪಾಯಿಂಟ್ ಅಲ್ಲಿ ನೀರು ಸಿಗ್ಲಿಲ್ಲ ಸರ್. ಸಿಗ್ಲಿಲ್ಲ. ಹಾಗೆ ಮತ್ತೆ ಬೇರೆ ಬೇರೆ ಕಡೆಗೆ ಚೆಕ್ ಮಾಡಿದ್ರೆ ಸಿಗ್ಬಹುದು ಸರ್, ಹೇಳಲಿಕ್ಕೆ ಆಗೋದಿಲ್ಲ. ವೇಸ್ಟ್ ಆಗುತ್ತೆ. A few moments later. ಇದು ಯಾರು ಬರ್ದಿರೋದಮ್ಮ ಪುಸ್ತಕ? ರಾಜು ಅಡ್ಕೊಳ್ಳಿ. ನೀವು ಇವ್ರ ಮಗನಾ? ನಿಮ್ಮ ಹೆಸರು? ಲೋಹಿತ್ ಅಂತ. ನೀವೇನು ಹೇಳ್ತೀರಾ ನಿಮ್ಮ ತಾಯಿ ಬಗ್ಗೆ? ಅಂದ್ರೆ ಈ ರೀತಿ ಹೆಲ್ಪ್ ಮಾಡ್ತಾರಲ್ಲ ಪ್ರಾಣಿಗಳಿಗೆಲ್ಲ? ತುಂಬಾ ಅಂದ್ರೆ ಪ್ರಾಣಿಗಳ ಸಿಕ್ಕಾಬಿಟ್ಟಿರ್ತೈತಿ, ಹಾಗಾಗಿ ಅಂದ್ರೆ ಎಲ್ಲಿ ನೋಡಿದ್ರು ಪ್ರಾಣಿ ಬಿಡುದಿಲ್ಲ ಆ ಟೈಮ್. ಅಂದ್ರೆ ಅವನಿಗೆ ಕೇಳಿ ಒಂದೊಂದ್ಸಲ ಅವನು ಊಟ ಮಾಡಿದ್ನ ಇಲ್ವಾ ನಾನು ಕೇಳೋದಿಲ್ಲ, ಮಧ್ಯರಾತ್ರಿ ಆದ್ರೂ ಏಳ್ಸಾಕೊಂಡು ಬೈಕ್. ಬಟ್ ನಿಮಗೆ ನಿಮ್ಮ ಸ್ವಂತ ಮಗ ಊಟ ಮಾಡಿದ್ರ ಇಲ್ವಾ ಬೇಡ, ಬಟ್ ನಿಮಗೆ ನಾಯಿಗಳು ಊಟ ಮಾಡಿದ್ರೆ ಸಾಕು ಹಂಗಂದ್ರೆ. ಬಟ್ ಈ ಪುಸ್ತಕ ಅಂದ್ರೆ ನಿಮ್ನ ನೋಡಿದವರು ಬರ್ದಿರೋದಮ್ಮ? ಅರೆ ಅಂಗಡಿ ಲಲಿತಾಗೆ ಪ್ರಾಣಿನೇ ಪಂಚಪ್ರಾಣ. ಈ ಪುಸ್ತಕ ಗೆದ್ದವರ ಕಥೆಗಳು. 3 ಪೇಜಲ್ಲಿ ಬರ್ತಿದ್ದಾರೆ. ಸೊ ಗೈಸ್, ಈ ಪುಸ್ತಕ ಯಾರಾದರೂ ಓದಿದ್ರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ, ಅಥವಾ ಓದ್ತೀರಾ ಅಂದರೆ ಈ ಪುಸ್ತಕದಲ್ಲಿ ಇವರ ಬಗ್ಗೆನೂ ಬರೆದಿದ್ದಾರೆ. ಸೊ ನೋಡ್ಬೋದು ನೀವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಬ್ರೋ ನಿಮ್ಮ ಹೆಸರು ಹೇಳಿ ಹಂಗೆ ಒಂದ್ಸಲ. ಅನಿಕೆ ಅಂತ. ಸೊ ಇವರೇ ನನಗೆ ಇವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್, ಖುಷಿ ಆಯಿತು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಸೈನಿಂಗ್ ಆಫ್, ಟಾಟಾ, ಬಾಯ್.